ಅರುಣ್ ಅಡ್ಡ ಅಂತ ಹೇಳಿದ್ರೆ ಲೋವರ್ ಮಿಡಲ್ ಕ್ಲಾಸ್ ಹೈಫೈಟಿಕ್ ಆಗಿ ಬಟ್ಟೆ ಆಗಬೇಕು ಅನ್ನೋ ಒಂದು ಕ್ಲಾತಿಂಗ್ ಶಾಪ್ ಶುರು ಮಾಡಿದ್ದಾರೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ಸು, ಎಷ್ಟೋ ಅಂಗಡಿಗಳು ಬೈಕ್ ಕಳ್ತಿದ್ದಾರೆ ನಿಮ್ಮನ್ನ, ಎಷ್ಟೋ ಅಂಗಡಿಗಳು ಹೊಗಳು ಕಳ್ತಿದ್ದಾರೆ. ಇಲ್ಲ ಗುರು ಅವ್ರಿಗೆ ಏನೋ ಮಾಡ್ತಿದ್ದಾನೆ ಮಾಡ್ಲಿ ಬಿಡಿ ಅಂತ ಒಂದು ಜನ ಅಪ್ರಿಷಿಯೇಟ್ ಮಾಡೋರು ಇದ್ದಾರೆ. ಇನ್ನು ಜನಗಳಿಗಂತೂ ಸಿಕ್ಕಿದ್ರೆ ಸಾಕು ಜಾತ್ರೆ ತರ ಇದ್ದಾರೆ. ಯಾರಿಗೆ ಲಾಸ್ ಆಗ್ತಿದೆಯೋ ಅವ್ರು ಮಾತ್ರ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ಬೋದು, ಬಟ್ ಪಬ್ಲಿಕ್ ಎಲ್ಲರೂ ನಮ್ಮ ಸೈಡ್ ನಿಂತಿದ್ದಾರೆ, ಅದೊಂದು ಖುಷಿ. ಸೂಪರ್, ಖುಷಿ ಆಗ್ತಿದೆ ಎಲ್ಲ ನೋಡಿ. ರೇ ಇವನ್ ಕೇಳಿ ಏನು ಮಾಡೋಕ್ಕಾಗಲ್ಲ ರೀ, ದುಡ್ಡನ್ನ ದುಂದು ವೆಚ್ಚ ಮಾಡ್ತಾ ಕೂತಿರ್ತಾನೆ, ಇವರ ಅಪ್ಪನ ಹೆಸರು ಹಾಳು ಮಾಡಿ ಬಿಸಾಕ್ಬಿಡ್ತಾನೆ ಅವನು. ನಿಮ್ಮ ಸ್ಟೈಲ್ ನೋಡಿ ಮರ್ಯಾದೆ ಕೊಡ್ತಾರೆ ಹೊರತು ನೀವು ಗಲೀಜ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗಿ ಅದಕ್ಕೆ ಬೆಲೆ ಕೊಡಲ್ಲ ಒಬ್ರು. ನನಗೆ ಬಿಸ್ನೆಸ್ ಆಗ್ತಲ್ಲ, ನನಗೆ ಹೊಟ್ಟೆ ಮೇಲೆ ಹೊಡಿತಾ ಇದೆಯಾ ಅಂತ ಹೇಳಿದ್ರೆ ಅವನಿಗೆ ಟ್ಯಾಲೆಂಟ್ ಇಲ್ಲ ಅಂತ ಅರ್ಥ, ಇಲ್ಲ ಅವ್ನು ದಡ್ಡ ಅಂತ ಅರ್ಥ. ಕರೆಕ್ಟಾ? ಬಿಸ್ನೆಸ್ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ, ತಾಕತ್ತಿದ್ದವನು ಈಚ್ತಾನೆ, ಇಲ್ಲ ಅಂದ್ರೆ ಮನೆಗೆ ಹೋಗ್ತಾನೆ. ಹೌದು, ರೈಟ್ ಸರ್? ಹೌದು ಸರ್. ನೀವು ಈಚ್ತಿಲ್ಲ, ನೀವು ತಿಮಿಂಗ್ಲನೇ ಆಗೋಗಿದ್ದೀರಿ ಈಗ ಆಲ್ರೆಡಿ ಅದೇ ಸಮುದ್ರದಲ್ಲಿ. ಜನ ಕೊಡೋ ಪ್ರೀತಿಯಿಂದ ಯಾವ ಲೆವೆಲಲ್ಲಿ ನಾವು ಬೆಳಿಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ. ಜನಕ್ಕೆ ನಮ್ಮ ಕಡೆಯಿಂದ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ, ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಾವು ಹೊಟ್ಟೆ ತುಂಬಿಸ್ಕೊಂಡು ಸುಮ್ಮನೆ ಇದ್ರೆ ಜೀರ್ಣ ಆಗಲ್ಲ. ಆ ದುಡ್ಡನ್ನು ಬೇರೆಯವ್ರಿಗೆ ಕೊಟ್ರೆ ಜೀವನ ಆಗೋದು. ಬಿಸ್ನೆಸ್ ಲಾಭ ಇಲ್ದಿರ ನಾನು ಏನೂ ಮಾಡಲ್ಲ ಸರ್. ಎಲ್ಲರೂ ಅನ್ಕೊಂಬೋದು ಇವ್ನು ಲಾಸಲ್ಲಿ ಮಾಡಿದೆ, ಲಾಭ ಇಲ್ದಿರ ನಾನು ಏನೂ ಮಾಡೋದೇ ಇಲ್ಲ. ಇವತ್ತು ನಿಮ್ಮ ತಂದೆ ನಿಮ್ಮ ಜೊತೆ ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೊಳ್ಳೋಣ ಸರ್, ಬಂದಿದ್ದಾರೆ ಅಂತ ಅನ್ಕೊಳ್ಳೋಣ. ಈಗ ಲೆಟ್ ಹಿಮ್ ಸಿಟ್ ದೇರ್, ಅಲ್ಲಿ ಕುತ್ಕೊಂಡಿದ್ದಾರೆ ನಿಮ್ಮ ತಂದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಇವತ್ತಿನ ಅರುಣ್ ಅಡ್ಡ? ಸ್ವಲ್ಪ ಎಮೋಷನ್ ಆಗ್ತೀನಿ ನಮ್ಮ ಡ್ಯಾಡಿ ಅಂದರೆ. ಏನಕ್ಕೆ ಅಂದರೆ ಸರ್, ಅರುಣ್ ಅಡ್ಡ ಮಾಡಿದ ಮೇಜರ್ ತಪ್ಪುಗಳು ಲೈಫಲ್ಲಿ ಯಾವ್ದ್ಯಾವುದು? ಒಂದು ಅಂಗಡಿಗೆ ಹೋಗಿದ್ರೆ ನಿನ್ನಂಥ ನನ್ನ ಮಕ್ಕಳಿಗೆ ನಾನು ಸ್ಟಾಕ್ ಕೊಡಲ್ಲ ಅಂತ ನನಗೆ ಚಪ್ಪಲಿ ತೊಗೊಂಡು ಹೊಡೆದಂಗಾಯ್ತು. ಆಫರ್ ಕ್ಲೋಸಸ್ ಸೂನ್ ಅಂತಾರೆ. ಕೊನೆವರೆಗೂ ಅದೇ ಮಾತು ಕೊಡ್ತೀನಿ. ನನ್ನ ಅಂಗಡಿಯಲ್ಲಿ 365 ಡೇಸು ಆಫರ್ನ ನಾನು ಪ್ರೊವೈಡ್ ಮಾಡ್ತೀನಿ ಸರ್. ಇದು ನನ್ನ ಮೇಲೆ ಪ್ರಾಮಿಸ್, ಇದೇ ನನ್ನ ಚಾಲೆಂಜ್. Boss wala, be the boss.